ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಬಹಳ ಫೇಮಸ್ ಆಗಿರುವಂತಹ ಗೊಡ್ಡು ಖಾರನ್ನ ತೋರಿಸ್ಕೊಡಕತ್ತೀವಿ ರೀ. ಯಾವಾಗ್ರೆ ಮನ್ಯಾಗ ಏನು ಬೇಕಾದು ಮಾಡಿರಲಿಲ್ಲ ಅಂದ್ರೂ ನಡಿತೈತಿ ರೀ. ಬರೀ ಒಂದು ಖಾರ ರೊಟ್ಟಿ ಇದ್ರೆ ಅಥವಾ ಅನ್ನ ಇದ್ರೆ ಭಾಳ ಮಸ್ತಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ರೀ. ಅಷ್ಟು ಮಸ್ತ್ ಇರ್ತೈತಿ. ಹಂಗಾದ್ರೆ ಇವತ್ತಿನ ನೋಡಿದಾಗ ರೀ ಗೊಡ್ಡು ಖಾರನ್ನ ನೋಡಕ್ಕಿರ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಯೂಟ್ಯೂಬ್ದಾಗ ರೀ. ಆಮೇಲೆ ಈ ಒಂದು ಗೊಡ್ಡು ಖಾರ ಮಾಡೋಕೆ ಏನು ಮಾಡ್ಬೇಕ್ರಿ ಅಂತಂದ್ರೆ ಒಂದು ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ತೊಗೋಬೇಕ್ರಿ. ಅದನ್ನು ಈ ರೀತಿ ನಾವು ಸುಟ್ಟು ತೊಗೊಳ್ಬೇಕ್ರಿ. ಮೊದಲಿನವರೆಲ್ಲ ಹಿರಿಯರು ಏನು ಮಾಡ್ತಿದ್ರಿ, ಒಲೆ ಒಳಗೆ ಹಾಕಿ ಬಿಡ್ತಿದ್ರು, ಪಾಟ್ನ ಚೆನ್ನಾಗಿ ಸುಟ್ಟು ಬರ್ತಿತ್ತು. ಈಗ ನಾವು ಗ್ಯಾಸ್ ಮೇಲೆ ಸುಟ್ಟು ತೊಗೊಳ್ಳೋವಂಥ ಪರಿಸ್ಥಿತಿ ಐತ್ರಿ. ಅದಕ್ಕೆ ಹೆಂಗೆ ಅನುಕೂಲ ಆಗ್ತೈತೋ ನೀವು ಹಂಗೆ ಇದನ್ನು ಉಳ್ಳಾಗಡ್ಡಿಯನ್ನು ಸುಟ್ಟ ತೆಗೆದು ಇಟ್ಕೊಂಡ್ಬಿಡ್ರಿ. ಅದ್ರ ಮೇಲೆ ಆಮೇಲೆ ಸಿಪ್ಪಿ ತಕ್ಕೊಂಬಿಡ್ರಿ. ನೋಡಿ ಏನು ಮಾಡಿರಿ, ಒಂದು ಪಾಂಡ್ಯಾಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಡ್ರಿ. ಎಣ್ಣೆ ಕಾದಾದ ನಂತರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ನೀವು ಸೇರಿಸ್ಬೇಕಾಗೈತ್ರಿ. ಇದ್ರಿ ಜೀರಿಗೆ ಸ್ವಲ್ಪ ಚಟಪಟ ಅನ್ನಕ್ಕೆ ಚಾಲೂ ಮಾಡ್ತಾವು. ಅವಾಗ ನೀವು ಒಂದು 4-5 ಬೆಳ್ಳುಳ್ಳಿ ದೊಡ್ಡ 4-5 ಹಾಕಿರಿ. ಅದಾದ ನಂತರ ಇದ್ರಾಗ ನೀವು ಕರಿಬೇವನ್ನು ಹಾಕಿರಿ. ಆಮೇಲೆ ಏನು ಮಾಡಿರಿಪ್ಪ ಅಂತಂದ್ರೆ ಇಲ್ಲಿ ಬ್ಯಾಡಗಿ ಮೆಣಸನ್ನು ನಾವು ತೊಗೊಂಡಿದ್ದೀವಿ ರೀ. ಇವು ಒಂದು 20-25 ಬ್ಯಾಡಗಿ ಮೆಣಸನ್ನು ರೆಡಿ ಮಾಡಿ ಇಟ್ಕೋರಿ. ಆದರೆ ಈಗ ಹಾಕಂಗಿಲ್ಲ. ಅದಕ್ಕಿಂತ ಮೊದಲು ರೀ ಇಲ್ಲಿ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಅದ್ರಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ನಾವು ತಕ್ಕೊಂಡು ಇಟ್ಕೋಬೇಕ್ರಿ. ಆಮೇಲೆ ಇದೇ ಪ್ಯಾನ್ನಾಗ ಅದು ತೊಗೊಂಡಂತಹ ಬ್ಯಾಡಗಿ ಮೆಣಸು ಏನಿದ್ದು ನೋಡಿರಿ ಅವನ್ನೆಲ್ಲ ಹಾಕಿ ಹುರಿಬೇಕ್ರಿ. ಈಗ ಅವ್ನು ತಕ್ಕೊಂಡು ಇಟ್ಕೊಂಡಿದ್ರಿ. ಈಗ ತೊಗೊಂಬರ್ರಿ ಬ್ಯಾಡಗಿ ಮೆಣಸನ್ನು. ಹೆಂಗ್ರಿ ಸ್ವಲ್ಪ ಮುರಿದು ತೊಗೊಂಬರ್ರಿ ಅವನ್ನ, ಅಂದ್ರೆ ಬರೋಬ್ಬರಿಯಾಗಿ ಎಲ್ಲದ ಕಡೆ ಚೆನ್ನಾಗಿ ಫ್ರೈ ಆಗ್ತಾವೆ. ತಿದ್ರಿ ಇದಕ್ಕೆ ಮತ್ತೊಮ್ಮೆ ಎಣ್ಣೆ ಹಾಕ್ಬೇಕಂತ ಏನಿಲ್ಲ ರೀ. ಬರೀ ಅದ ಪ್ಯಾನ್ ಗತ್ತಿದ ಎಣ್ಣೆ ಒಳಗನ ಇದನ್ನು ನೀವು ಚಲೋ ತಂಗಿ ಈ ಬ್ಯಾಡಗಿ ಮೆಣಸುಗಳನ್ನ ಹುರಿಬೇಕ್ರಿ. ಭಾಳ ಮಸ್ತಾಗಿ ಕಲರ್ ಬರ್ತೈತಿ. ಭಾಳ ಚೆಂದಾಗಿ ಈ ಒಂದು ಮಸ್ತಾಗಿರುವಂತಹ ಚಟ್ನಿನೂ ತಯಾರಾಗ್ತೈತಿ ರೀ. ತಿಳಿದ್ರಿ ಈ ರೀತಿಯಾಗಿ ನೀವು ಮಾಡಿದ ಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಇವನ್ನೆಲ್ಲನೂ ಹಾಕೋಣ, ಅಂದ್ರೆ ಬ್ಯಾಡಗಿ ಮೆಣಸನ್ನು ಹಾಕೋಣ. ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸೋಣ. ಇಷ್ಟು ಸೇರಿಸಿ ಫಸ್ಟಿಗೆ ಒಂದು ಸಲ ನಾವು ಗರ್ರ ಅಂಥೇಳಿ ಅನ್ಸೋಣ. ಉಳಿದಿದ್ದೆಲ್ಲ ಆಮೇಲೆ ರೀ. ಬರೀ ಇದನ್ನಷ್ಟ ಹಾಕಿ ಒಂದು ಸಲ ನಾವು ಗೆರ್ ಅಣಿಸಿದ ಮೇಲೆ ಈಗ ನಡ್ಬರ್ಕ ಇದ್ರೊಳಗೆ ಉಳ್ಳಾಗಡ್ಡಿ ಏನೈತೆ ನೋಡ್ರಿ, ಆ ಸುಟ್ಟಂಥ ಉಳ್ಳಾಗಡ್ಡಿ ಹಾಕೋಣ ರೀ. ಅದ್ರ ಜೊತೆ ಇದೇಗೆ ನೀವು ಎಲ್ಲ ಫ್ರೈ ಮಾಡಿದ್ರಲ್ಲ, ಅಂದ್ರೆ ಈ ಕೊತ್ತಂಬರಿ ಬೆಳ್ಳುಳ್ಳಿ ಅದನ್ನೆಲ್ಲನೂ ಇದ್ರಾಗ ತೊಗೊಂಬಂದು ಹಾಕಿರಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿರಿ. ಹಂಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲ ಸಹ ಹಾಕಿರಿ. ಆಮೇಲೆ ಇನ್ನೊಂದು ನೆನಪಿಟ್ಕೋರಿ, ನೀವು ಈ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ತಿರ್ತಿರಲ್ಲ, ಅಲ್ಲಿ ಬೇಕಂದ್ರೆ ನೀವು ಕಾಳು ಮೆಣಸುಗಳನ್ನ ಹಾಕ್ಬೋದು ರೀ. ಇಷ್ಟು ಮಾಡಿ ನೀವು ಅದನ್ನು ಗ್ರೈಂಡ್ ಮಾಡಿರಿ. ಒಂದು ಸಲ ಗೆರ್ರ ಅನ್ಸ್ಕೊಂಬರ್ರಿ, ಮಸ್ತಾಗಿರುವಂತಹ ಗೊಡ್ಡು ಖಾರ ತಯಾರಾಗ್ತೈತೆ ರೀ. ಆಮೇಲೆ ಈ ಒಂದು ಬ್ಯಾಡಗಿ ಮೆಣಸಿನ ಬದಲಿ ನೀವು ಅದರ ಅರ್ಧ ಬ್ಯಾಡಗಿ ಮೆಣಸು ಅರ್ಧ ಖಾರದ ಮೆಣಸಿಕಾಯಿ ಹಾಕಿರೂ ನಡಿತೈತೆ ರೀ. ಹೆಂಗೆ ಬೇಕೋ ನೀವು ನಿಮಗೆ ಇಷ್ಟ ಬಂದಂಗೆ ಈ ಗೊಡ್ಡು ಖಾರನ ಬದಲಾಸ್ಬೋದು ರೀ. ಭಾಳ ಮಸ್ತಾಗಿ ಆಕೈತಿ. ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಬಿಸಿ ಬಿಸಿ ಅನ್ನ ಖಾರ ಒಂದು ಈಡು ತುಪ್ಪ ಹಾಕೊಂಡು ತಿಂದು ನೋಡ್ರಿ, ಮಸ್ತ್ ಇರ್ತೈತಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.